ನೋಡಿ, ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆದಿದ್ದಂತ ದರ್ಶನ್ಗೆ ಈಗ ಬದುಕೆ ಚಾಲೆಂಜಿಂಗ್ ಆಗ್ಬಿಟ್ಟಿದೆ. ಹೇಗೆ ಬದುಕನ್ನ ಸಾಗಿಸ್ತಾರೆ ಅಂತ. ಅನ್ನಪೂರ್ಣೇಶ್ವರಿ ಸ್ಟೇಷನ್ ನಲ್ಲಿ ದರ್ಶನ್ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಹಾಗಾದ್ರೆ ದರ್ಶನ್ ಈಗ ಕಸ್ಟಡಿಯಲ್ಲಿದ್ದಾರೆ, ನಿಜ, ತನಿಖೆ ನಡೀತಾ ಇದೆ. ಹಾಗಾದ್ರೆ ನಿಜಕ್ಕೂ ಚಾಲೆಂಜಿಂಗ್ ಸ್ಟಾರ್ ಅಂತ ಮೆರೆದಿದ್ದಂತ ಆರೋಪಿ 2 ಆಗಿರುವಂತ ದರ್ಶನ್ ಪರಿಸ್ಥಿತಿ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಮಲ್ಗೋದಕ್ಕೂ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದಂತ ಪರಿಸ್ಥಿತಿಗೆ ಬಂದಿದೆ. ಮಲ್ಗೋದಕ್ಕೆ ದಿಂಬೂ ಇಲ್ಲ, ಕೈಯೇ ದಿಂಬಾಗಿದೆ, ನೆಲವೇ ಹಾಸಿಗೆ ಆಗಿದೆ. ನೆಲದ ಮೇಲೆ ಮಲ್ಕೊಂಡಿದ್ದಾರೆ, ಕೈನೇ ಒತ್ತಾಸೆಯಾಗಿ ಇಟ್ಕೊಂಡು ದಿಂಬಿನ ರೀತಿಯಾಗಿ ಮಲ್ಕೊಂಡಿದ್ದಾರೆ. ಬೇಕೆಂದಾಗ ನಾನ್ ವೆಜ್ ಇಲ್ಲ, ಎಣ್ಣೆ ಇಲ್ಲ, ಸಿಗರೇಟ್ ಇಲ್ಲ. ಸಿಗರೇಟ್ ಬೇಕು ಅಂದ್ರೂ ಕೊಡಲ್ಲ, ಎಣ್ಣೆ ಇಲ್ಲ, ನಾನ್ ವೆಜ್ ಊಟ ಇಲ್ಲ. ಎಲ್ಲರಂತೆ ಸೆಲ್ನಲ್ಲಿ ವಾಸವಿರೋದೆ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ. ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆದಿದ್ದಂತ A2 ಆರೋಪಿ ದರ್ಶನ್ಗೆ ಕಳೆದ 9 ದಿನಗಳಿಂದ ಕೂಡ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟಾನೇ ಗಟ್ಟಿ. ಅದರಲ್ಲೇ ಊಟ ತಿಂಡಿ ಎಲ್ಲದು. ನಾನ್ ವೆಜ್ ಇಲ್ಲ, ಸಿಗರೇಟ್ ಇಲ್ಲ, ಎಣ್ಣೆ ಇಲ್ಲ. ಏನೇ ಬೇಕು ಅಂದ್ರೂ ಖಾಕಿ ಬಳಿ ಅಂಗಲಾಚಬೇಕಾಗುತ್ತೆ. ಪೊಲೀಸರು ಕೊಟ್ಟಿದ್ದನ್ನ ತಿನ್ಬೇಕು, ಕೊಟ್ಟಿದ್ದನ್ನೇ ಕುಡಿಬೇಕು. ಅಂದ್ರೆ ನಿಜವಾದ ಆರೋಪಿ, ಮಾಮೂಲಿ ಆರೋಪಿ ಅಂತಾನೆ. ಎಲ್ಲರೂ ಹೇಳ್ತಾ ಇದ್ರಲ್ಲ, VIP ಟ್ರೀಟ್ಮೆಂಟ್ ಕೊಡ್ತಿದ್ದಾರಂತೆ, ಹಾಗೆ ನೋಡ್ಕೋತಿದ್ದಾರೆ, ಹೀಗೆ ನೋಡ್ಕೋತಿದ್ದಾರೆ ಅಂತ. ಅದ್ಯಾವುದು ಇಲ್ಲ. ಈಗ ಎಲ್ಲ ಆರೋಪಿಗಳಂತಾನೆ ನೆಲದ ಮೇಲೇನೆ ಮಲ್ಕೋಬೇಕು, ದಿಂಬಿಲ್ಲ, ಕೈಯನ್ನೇ ಇಟ್ಕೊಂಡು ಕೈ ಮೇಲೇನೆ ದಿಂಬು ಅನ್ನೋ ರೀತಿಯಾಗಿ ಮಲ್ಕೋಬೇಕು. ಏನ್ ಊಟ ಕೊಡ್ತಾರೋ ಅದನ್ನೇ ತಿನ್ಬೇಕು, ಏನ್ ತಿಂಡಿ ಕೊಡ್ತಾರೋ ಅದನ್ನೇ ಸೇವಿಸ್ಬೇಕು. ಎಣ್ಣೆ ಕೊಡಲ್ಲ, ಸಿಗರೇಟ್ ಕೊಡಲ್ಲ, ನಾನ್ ವೆಜ್ ಊಟ ಬೇಕು ಅಂದ್ರೆ ಇಲ್ಲ. ಆಗ ಹೇಗೆ ಚಾಲೆಂಜಿಂಗ್ ಸ್ಟಾರ್ ಮೆರೆದಿದ್ರಲ್ಲ, ಅದ್ಯಾವುದು ಕೂಡ ಈಗ ನಡೆಯಲ್ಲ. ಅನ್ನಪೂರ್ಣೇಶ್ವರಿ ಠಾಣೆ ಸೆಲ್ ನಲ್ಲೇ ವಿಚಾರಣೆ ನಡೀತಾ ಇದೆ. ಸ್ಟೇಷನ್ ಲಾಕ್ಅಪ್ ನಲ್ಲೇ ಎಲ್ಲರಂತೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅಂದ್ರೆ ಎಲ್ಲ ಆರೋಪಿಗಳನ್ನ ಹೇಗೆ ಟ್ರೀಟ್ ಮಾಡ್ತಾರೋ ಅದೇ ರೀತಿ ಟ್ರೀಟ್ಮೆಂಟ್, ಬೇರೇನು ವಿಶೇಷವಾದ ಟ್ರೀಟ್ಮೆಂಟ್ ಇಲ್ಲ. ಈಗ ದರ್ಶನ್ಗೆ ಸಾಮಾನ್ಯ ಚಾಪೆಯೇ ಸೋಪಾನ. ಸಾಮಾನ್ಯ ಚಾಪೆ ಮೇಲೇನೆ ಮಲ್ಕೋಬೇಕು, ತಲೆಗೆ ಒಂದು ದಿಂಬು ಕೂಡ ಇಲ್ಲ. ಕೈಯನ್ನೇ ಇಟ್ಕೊಂಡು ಕೈ ಮೇಲೇನೆ ಅದನ್ನೇ ದಿಂಬು ಅಂತ ಫೀಲ್ ಮಾಡ್ಕೊಂಡು ಮಲಗಬಹುದು. ಕೈಯನ್ನೇ ದಿಂಬಾಗಿಸ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಮೊದಲಿನ ದಿನ ನಿದ್ದೆ ಮಾಡಿರ್ಲಿಲ್ಲ, ನಿಮ್ಗೂ ಗೊತ್ತು. ಏನೋ ಅದಾದ ಬಳಿಕ ಸುಸ್ತಾಗಿದೆ ಅಂತ ನಿದ್ದೆಗೆ ಜಾರಿದ್ರಂತೆ. ಆದ್ರೆ ಈಗ ನಿದ್ದೆ, ಊಟ, ತಿಂಡಿ, ಸ್ಟೀಲ್ ತಟ್ಟೆಯಲ್ಲೇ ಊಟ ತಿಂಡಿ ಮಾಡಬೇಕು. ಸ್ಟೇಷನ್ನ ಬಾತ್ರೂಮ್ನಲ್ಲೇ ಸ್ನಾನ ಮಾಡಬೇಕು. ಯಾವುದೇ ರೀತಿಯ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಇಲ್ಲ, VIP ಅಂತ ಟ್ರೀಟ್ಮೆಂಟ್ ಇಲ್ಲ, ಅಥವಾ ರಾಜಕಾರಣಿ ಅಂತ ಟ್ರೀಟ್ಮೆಂಟ್ ಇಲ್ಲ. ಹೇಗೆ ನಾವು ಮಾಮೂಲಾಗಿ ಎಲ್ಲ ಆರೋಪಿಗಳಿಗೆ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಯೂಸ್ ಮಾಡುವಂತ ವಾಶ್ರೂಮ್ ಅನ್ನೇ ದರ್ಶನ್ ಕೂಡ ಯೂಸ್ ಮಾಡಬೇಕಾಗುತ್ತೆ. ಸ್ಟೇಷನ್ ನಲ್ಲಿರುವಂತ ಬಾತ್ರೂಮ್ ಅನ್ನ ಹೊರಗಿನಿಂದ ತಿಂಡಿ ತಿನಿಸು ಕೊಡದೆ ಸ್ಟೇಷನ್ ನಿಂದಲೇ ಊಟದ ವ್ಯವಸ್ಥೆ. ಹೊರಗಿನಿಂದ ಯಾವುದೇ ರೀತಿಯ ತಿಂಡಿ ತಿನಿಸು ಸಪ್ಲೈ ಮಾಡುವಂತಿಲ್ಲ. ದರ್ಶನ್ಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸೆಲ್ ನಲ್ಲಿ ನಡೀತಾ ಇರುವಂತ ಟ್ರೀಟ್ಮೆಂಟ್ ಇದು. ಅಂದ್ರೆ ಎಲ್ಲ ಆರೋಪಿಗಳನ್ನ ಹೇಗ್ ನೋಡ್ಕೊಳ್ತಾರೋ ಅದೇ ರೀತಿಯಾಗಿ ಈ ಒಂದು ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಫಿಟ್ ಆಗಿರುವಂತ A2 ಆರೋಪಿಯ ಪರಿಸ್ಥಿತಿ ಇದು. ದರ್ಶನ್ ಪರಿಸ್ಥಿತಿ ಇಲ್ಲಿವರೆಗೂ ಕೂಡ ಎಲ್ಲಾ ಫಿಲ್ಮ್ ಅಲ್ಲೂ ಚಾಲೆಂಜಿಂಗ್ ಸ್ಟಾರ್ ಅಂತ ಮೆರೆದಿದ್ರು. ಆದ್ರೀಗ ಅವರಿಗೆ ಅವರ ಬದುಕೆ ಚಾಲೆಂಜ್ ಆಗ್ಬಿಟ್ಟಿದೆ. ಸ್ಟೇಷನ್ ಅಲ್ಲಿ ಬದುಕನ್ನ ಸಾಗಿಸೋದೇ ಒಂದ್ ರೀತಿಯ ಸವಾಲಾಗ್ಬಿಟ್ಟಿದೆ.